ತಾತ ಹೇಳಿದ ಒಂದೇ ಮಾತಿಗೆ ರಾಧಿಕಾ ಅವರು ಪವಿತ್ರನ್ಗೆ ಎಲ್ಲ ಮನೆ ಜವಾಬ್ದಾರಿ ಹಾಗೆ ಕೀಗಳನ್ನ ಕೊಡ್ತಾರಾ ಅಂತ ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಎಲ್ಲವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಅಜ್ಜಿಗೆ ಹುಷಾರಿರೋದಿಲ್ಲ. ಪವಿತ್ರನೇ ಡಾಕ್ಟ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿ ಆ ಅಜ್ಜಿಗೆ ಹೇಳಿರೋ ಥರನೇ ಎಲ್ಲನೂ ಟ್ರೀಟ್ಮೆಂಟ್ ಕೊಟ್ಟಿರ್ತಾಳೆ. ಅದನ್ನು ದೇವ್ ಸರ್ ಕಾಲ್ ಮಾಡಿದಾಗ ಎಲ್ಲವನ್ನು ಕೂಡ ಹೇಳ್ತಾರೆ. ನಿಮ್ಮ ಪವಿತ್ರನೇ ಕಾಲ್ ಮಾಡಿಬಿಟ್ಟು ಕೇಳಿದ್ಲು, ಆವಾಗಲೇ ನಾನು ಹೇಳಿದ್ದೀನಿ ದೇವ್ ಇವಾಗೇನು ಅಂತ ಹೇಳ್ಬಿಟ್ಟು ಟೈಮಿಂಗ್ ಕರೆಕ್ಟಾಗಿ ಕಾಲ್ ಮಾಡಿ ನನ್ನನ್ನು ಎಲ್ಲವನ್ನು ಕೇಳಿದ್ದಾಳೆ. ಅದಕ್ಕೆ ನಾನು ಹೇಳಿರೋ ಥರನೇ ಮಾಡಿದಾರೆ. ನಿಮ್ಮ ಅಜ್ಜಿ ಹುಷಾರಾಗಿರ್ಬೇಕಲ್ವ ಇವಾಗ ಅಂಥೇಳಿ ಡಾಕ್ಟ್ರ್ ಕೇಳಿದಾಗ ಹೌದು ಅಂತ ಹೇಳಿಬಿಟ್ಟು ದೇವ್ ಸರ್ ಹೇಳ್ತಾರೆ. ಹಾಗೆ ಮನೆಯವ್ರ ಮುಂದೆ ಕೂಡ ಹೌದು ಪವಿತ್ರನೇ ಕಾಲ್ ಮಾಡಿಬಿಟ್ಟು ಡಾಕ್ಟ್ರನ್ನ ಕೇಳಿನೇ ಆ ಮಾತ್ರೆಯನ್ನು ಕೊಟ್ಟಿದ್ದಾಳೆ ಅಂತ ಎಲ್ಲರ ಮುಂದೆನೂ ದೇವ್ ಸರ್ ಹೇಳ್ತಾರೆ. ಅದಕ್ಕೆ ದೇವ್ ಸರ್ ಪವಿತ್ರನಿಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಕಿಚನ್ಗೆ ಬರ್ತಾರೆ. ಬಂದ ತಕ್ಷಣ ಅಲ್ಲಿ ಏನೋ ಒಂದು ಕಿತಾಪತಿಯನ್ನು ಮಾಡಿ ಹೊರಟೋಗ್ಬಿಡ್ತಾರೆ. ನೆಕ್ಸ್ಟ್ ತಾತ ಬರ್ತಾರೆ. ಅಲ್ಲಿ ಅಮೃತ ನಿಂತ್ಕೊಂಡಿರ್ತಾಳೆ. ನೀ ಏನೇ ಡ್ರಾಮಾ ಆಡಿದ್ರೂ ಕೂಡ ಈ ಮನೆ ಸೊಸೆ ಅಂತ ನಿನ್ನ ಯಾರು ಕೂಡ ಒಪ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅಮೃತ ಅವರು ಹೇಳಿ ಹೊರಟೋಗ್ತಾರೆ. ಅಷ್ಟೊತ್ತಿಗೆ ತಾತ ಬಂದು ಕೇಳಿಸ್ಕೊಳ್ತಾ ಇರ್ತಾನೆ. ಅಲ್ಲಿ ಹೌದಲ್ವಾ ಮನೆ ಜವಾಬ್ದಾರಿ ಅನ್ನೋದೇ ಇಲ್ವಾ ಇವಳಿಗೆ ಅಂತ ನೀನು ಹೇಳ್ತಾ ಇದೆಯಾ ಅಂಥೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ತಾತ ಹೋಗ್ತಾರೆ. ಹೋಗಿ ರೂಮಲ್ಲಿ ಕುತ್ಕೊಂಡಿರ್ತಾರೆ. ನಾ ಎಲ್ಲರನ್ನು ಕರೆಸ್ಬಿಟ್ಟು ಒಂದು ಮಾತುಕತೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕರೆಸ್ತಾರೆ. ಅಲ್ಲಿ ಕರೆಸ್ಬಿಟ್ಟು ಮನೆ ಇಡೀ ಜವಾಬ್ದಾರಿನೆಲ್ಲನೂ ಪವಿತ್ರನಿಗೆ ವಹಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರ್ಯಾರ್ದೆಲ್ಲ ಅಬ್ಜೆಕ್ಷನ್ ಇದೆ ಅಂತ ಸ್ವಲ್ಪ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಹಾಗೆ ರಾಧಿಕಾ ಅವರು ಕೂಡ ಒಪ್ಕೊಂಡು ತಮ್ಮ ಕೀಗಳನ್ನೆಲ್ಲ ಪವಿತ್ರ ಅವ್ರಿಗೆ ಒಪ್ಪಿಸ್ತಾರೆ. ಇದೆ ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್. ಥ್ಯಾಂಕ್ ಯು.